ವೀಕ್ಷಕರೇ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಕಾಮಣಿ ಅಥವಾ ಜಾಂಡೀಸ್ ಕಾಯಿಲೆ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಗುರುಗಳೇ. ಈ ಜಾಂಡೀಸ್ ಎಂದರೆ ಏನು ನಮಗೆ ಸ್ವಲ್ಪ ತಿಳಿಸಿ ಹೇಳ್ತೀರಾ ತಾವು? ಜೋಶಿಯರೇ, ಜಾಂಡೀಸ್ ಅಂದರೆ ಬೇಸಿಕಲಿ ಲಿವರ್ಗೆ ಬರೋಂಥ ಸಮಸ್ಯೆ ಇದು ಸಣ್ಣ ಮಕ್ಕಳಲ್ಲೂ ಕಾಣುತ್ತೆ, ಹಾಗೆ ವಯಸ್ಕರಲ್ಲೂ ಕಾಣುತ್ತೆ. ಜಾಂಡೀಸು ಸಾಮಾನ್ಯವಾಗಿ ಕುಡಿತ ಜಾಸ್ತಿ ಆಗೋದ್ರಿಂದ ಬರ್ಬೋದು, ಅಥವಾ ಆಯಿಲಿ ಫುಡ್ ತಿನ್ನೋದ್ರಿಂದ ಬರ್ಬೋದು. ಅದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ, ಅದರ ಸಮಯಾನುಸಾರವಾಗಿ ಚಿಕಿತ್ಸೆ ಸಿಕ್ಕಿಲ್ಲ ಅಂದರೆ ಜೀವ ಹೋಗುವಂಥ ಸಮಸ್ಯೆನೂ ಇರ್ತದೆ. ಇದು ಬೇಸಿಕಲಿ ಲಿವರ್ ಡಿಸೀಸ್ ಅಂತ ಹೇಳ್ಬೋದು ನಾವು. ಅದರಿಂದ ಕಣ್ಣು ಹಳದಿ ಆಗ್ತದೆ, ಆಮೇಲೆ ಯೂರಿನ್ ಕೂಡ ಹಳದಿ ಕಲರ್ನೇ ಬರೋ ಚಾನ್ಸಸ್ ಇರ್ತದೆ. ಓಹ್, ಈ ಜಾಂಡೀಸ್ ಕಾಯಿಲೆಯ ಲಕ್ಷಣಗಳು ಏನು ಸರ್? ಅದನ್ನು ಜೋಶಿಯವರೇ, ಜಾಂಡೀಸ್ ಕಾಯಿಲೆ ನಾವು ಯಾವ ರೀತಿ ಪರಿಚಯ ಮಾಡಿಕೊಡ್ಬೋದು ಅಂದರೆ, ಅದು ಕಂಡುಹಿಡಿಯೋದು ಹೆಂಗಂದರೆ, ಯೂರಿನ್ ಎಲ್ಲೋ ಬರ್ತಾವೆ ರೀ, ಅರ್ಶಿಣ ಕಲರ್ದು ಮೂತ್ರ ಬರ್ತಾ, ಮತ್ತು ಆಮೇಲೆ ಕಣ್ಣು ಹಳದಿ ಆಗಿರುತ್ತೆ. ಆಮೇಲೆ ಅವ್ರಿಗೆ ನಿದ್ದೆ ಮಬ್ಬು ಕಾಣ್ತಿರ್ತದೆ, ಅವಾಗವಾಗ ನಿದ್ದೆ ಬರುವ ಚಾನ್ಸಸ್ಸು, ವಿಪರೀತ ಜ್ವರ, ಸುಸ್ತು, ನಿಶಕ್ತಿ ಕಾಣ್ಬೋದು, ನಾಲಿಗೆ ಬಣ್ಣ ಚೇಂಜ್ ಆಗ್ಬೋದು, ಹಳದಿ ಕಲರ್ ಬರ್ಬೋದು. ಆಮೇಲೆ ಹಸಿವು ಆಗಲ್ಲ, ಮತ್ತು ಅವ್ರಿಗೆ ಪಿತ್ತ ಆಗೋಂಥ ಜಾಸ್ತಿ ಇರ್ತದೆ, ಆ್ಯಸಿಡಿಟಿ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ, ತಲೆನೋವು ಇರ್ಬೋದು, ಆಮೇಲೆ ಕಾಲ ಕೈ ನೋವು ಆಗ್ಬೋದು. ಕಾಮಣಿಗಳ ಲಕ್ಷಣಗಳು. ಹೌದು ಸರ್. ಜಾಂಡೀಸ್ ರೋಗಿಗೆ ಪಥ್ಯದ ಆಹಾರ ಹೇಗೆ ಮುಖ್ಯ ಸರ್? ಅದನ್ನು ಯಾವ ರೀತಿ ಅವರು ಪಥ್ಯ ಬಗ್ಗೆ ಹೇಳ್ತೀರಾ? ಇದು ಜಾಂಡೀಸ್ ಒಂದು ಲಿವರ್ ಡಿಸೀಸ್ ಆಗಿರೋದ್ರಿಂದ ಲಘು ಆಹಾರ ತಗೋಬೇಕು. ಅವರು ಲಘು ಆಹಾರ ಅಂದರೆ ಸ್ಮೂತ್ ಫುಡ್ ಅಂತೀವಿ ನಾವು. ಎಳೆನೀರು ಅಥವಾ ಹಣ್ಣಿನ ರಸ, ಗ್ಲುಕೋಸ್ ನೀರು, ಆಮೇಲೆ ರೈಸು ಊಟ ಮಾಡ್ಬೋದು, ರೊಟ್ಟಿನೂ ಊಟ ಮಾಡ್ಬೋದು ಅವ್ರ ಜೊತೆ. ಅದನ್ನು ಬಿಟ್ಟು ಇವರು ಆಯಿಲಿ ಫುಡ್ಡನ್ನು ತಿನ್ನಬಾರ್ದು. ಟೋಟಲಿ ಆಯಿಲಿ ಫುಡ್ ಅವಾಯ್ಡ್ ಮಾಡಬೇಕು. ಕರಿದ ಚೀಸು, ಇದು ಹುರಿದಿದ್ದು, ಆಮೇಲೆ ಮಸಾಲ ಫುಡ್ಡು, ಹೋಟೆಲ್ ಫುಡ್ಡು, ಇವೆಲ್ಲ ಜಂಕ್ ಫುಡ್ ಅಂತೀವಿ ನಾವು, ಜಂಕ್ ಫುಡ್ ಅಂಥವೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಬೆಳ್ಳುಳ್ಳಿ ಊಟ ಮಾಡ್ಬೋದು, ಟೊಮೊಟೊ ಊಟ ಮಾಡ್ಬೋದು, ನೆಲ್ಲಿಕಾಯಿ ಸೇವನೆ ಮಾಡ್ಬೋದು, ಆಮೇಲೆ ಮೊಟ್ಟೆ ತಿನ್ಬೋದು, ಸೊಪ್ಪಿನ ರಸ ಇಂಥವೆಲ್ಲ ತಿನ್ಬೋದು. ಅವರು ಯಾವುದೇ ರೀತಿ ಕಾಯಿಪಲ್ಯ ಅಂತೀವಲ್ಲ ನಾವು, ಕಾಯಿಪಲ್ಯ, ಬದನೆಕಾಯಿ, ಈ ರೀತಿ ತಿನ್ಬೋದು. ಜಾಂಡೀಸಿನ ಔಷಧ, ಅದರ ಉಪಚಾರ ಸ್ವಲ್ಪ ಅದರ ಬಗ್ಗೆ ಕೂಡ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಇದು ಜಾಂಡೀಸನ್ನು ಮನೆ ಮದ್ದಾಗಿನೂ ಬಳಸ್ಬೋದು, ಅಥವಾ ಅವ್ರಿಗೆ ಮನೆ ಮದ್ದು ಬಗೆಹರಿಲ್ಲ ಅಂದರೆ ಅದು ಔಷಧ ನಮ್ಮಲ್ಲಿ ಫ್ರೀ ಸಿಗುತ್ತೆ. ಈಗ ಅದರ ಔಷಧ ನಾವು ಮೊದಲು ಐಡೆಂಟಿಫೈ ಮಾಡ್ಬೇಕಾಗ್ತದೆ, ಯಾವ ಸ್ಟೇಜ್ನಾಗ ಅದ ಜಾಂಡೀಸು, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಯಾವ ರೀತಿ ಅದ ಐಡೆಂಟಿಫೈ ಮಾಡಿ ಅದು ಸ್ಟೇಜ್ ತಕ್ಕಂಗೆ ಔಷಧ ಇರ್ತದೆ. ಬೇಸಿಕಲಿ ಮೊದಲನೇ ಸ್ಟೇಜ್ ಅದ, ಇವಾಗ ಸ್ಟಾರ್ಟ್ ಆಗ್ಯದ ಜಾಂಡೀಸ್ ಅಂದರೆ, ನಾವು ಔಡಲ್ ಗಿಡ ಅಂತೀವಲ್ಲ ನಾವು, ಔಡಲ್ ಗಿಡದ ಚಿಗುರು ತಪ್ಪಲು ತೊಗೋಬೇಕದು, ಬಲ್ತಿದ್ದಲ್ಲ, ಚಿಗುರು ತಪ್ಪಲನ್ನ ತೊಗೊಂಡು ಅದರ ರಸ ತೆಗಿಬೇಕು. ರಸ ತೆಗೆದು ಆಡಿನ ಹಾಲಿನಲ್ಲಿ ಕೊಡಬೇಕ್ರಿ. ಅದು ಅರ್ಲಿ ಮಾರ್ನಿಂಗ್ ಊಟದಕ್ಕಿಂತ ಮುಂಜಾನೆ ಎದ್ರಪ್ಲೆ ನೀರಾಗ ಕೈ ಎದ್ದಲಾರ್ದೆ ಆಡಿನ ಹಾಲು, ಕುರಿ ಹಾಲು ಅಂತೀವಲ್ಲ ನಾವು, ಆಡಿನ ಹಾಲೊಳಗೆ ಅದರ ರಸವನ್ನು, ಔಡಲ ಗಿಡದ ತಪ್ಪಲ ರಸವನ್ನು ಅರೆದು ಸೋಸಬೇಕು. ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಅದರೊಳಗೆ ಬೆರೆಸಿ ಊಟಕ್ಕಿಂತ ಮೊದಲು ಕೊಡಬೇಕು. ಇದೇ ರೀತಿ ವಾರಕ್ಕೆ 2 ಸತಿ ಮಾಡೋದ್ರಿಂದ ಅದು ವಿತಿನ್ 2 to 3 ವೀಕ್ಸ್ನಾಗ ಕವರ್ ಆಗ್ತಾರೆ. ಪೇಷಂಟ್ಗೆ ಎಷ್ಟು ದಿನ ಉಪಚಾರ ಮಾಡ್ಬೋದು ಸರ್? ಈ ಜಾಂಡೀಸ್ನಿಂದ ಕಮ್ಮಾಗೋ ಸಲುವಾಗಿ ಎಷ್ಟು ದಿನ ಉಪಚಾರ ಮಾಡ್ಬೋದು? ಅವ್ರಿಗೆ ಎಷ್ಟು ದಿನ ನಾವು ಔಷಧಿ ಕೊಡಬೇಕು? ಜಾಂಡೀಸ್ ಅಂತ ನಾವು ಐಡೆಂಟಿಫೈ ಮಾಡಿದ್ಮ್ಯಾಗ ಅಟ್ಲೀಸ್ಟ್ 1 ಮಂತ್ ಅವ್ರಿಗೆ ಪತ್ತೆನಾಗ ಇರಬೇಕು. 1 ಮಂತ್ ನಾವು ಔಷಧ ಮಾತ್ರ ವಾರಕ್ಕೆ 2 ಸತಿ ಕೊಡೋದು. 4 ವಾರ ಕೊಟ್ಟಿರ್ತೀವಿ, ವಾರಕ್ಕೆ 2 ಸತಿ ಔಷಧ ಕೊಡ್ತೀವಿ. ನಮ್ಮ ಹತ್ರನೂ ಆಗುತ್ತಾ, ಅವ್ರಿಗೆ ಏನೇನು ಅಲ್ಲೇ ಬರೋಕ್ಕಾಗಲ್ಲ, ಬೇರೆ ಕಡೆ ಅದರ ಪ್ರಿಪೇರ್ ಅಲ್ಲೇ ಮಾಡ್ಕೋತೀವಿ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅದ್ರದ್ದು ತಾವು ಕಳಿಸ್ಬೋದು ಸರ್. ಔಷಧದ್ದು ಕಳ್ಸಕ್ಕೆ ಬರಲ್ಲ ರೀ, ಯಾಕಂದರೆ ಅದು ನ್ಯಾಚುರಲ್ ಆಗಿಂದಾಗೆ ರೆಡಿ ಮಾಡೋದಿರ್ತಾರೆ ತಪ್ಪಲದು. ಪೇಷಂಟ್ ಸ್ವತಃ ಇಲ್ಲಿ ಬರಬೇಕು, ನಿಮ್ಮ ಕ್ಲಿನಿಕಿಗೆ ಬರ್ಬೇಕು ಸರ್? ಅದು ಪೇಷಂಟ್ ನಮ್ಮ ಕ್ಲಿನಿಕ್ಗೂ ಬರ್ಬೋದು ರೀ. ನಮ್ಮ ಕ್ಲಿನಿಕ್ ಅಂತೂ ಬರ್ಲಿಕ್ಕೆ ಯಾವಾಗ ಭೀ ವೆಲ್ಕಮ್ ಇರ್ತವೆ ರೀ ನಮ್ಮ ಹಾಸ್ಪಿಟಲ್ನಾಗ, ಅದು ವಿತೌಟ್ ಫೀಸು. ಎಸ್ಪೆಷಲಿ ಇದು ಜಾಂಡೀಸ್ ಔಷಧ ನಮ್ಮ ಕಡೆಯಿಂದ ಫ್ರೀನೇ ಹಾಕಿರೋದು. ಅದು ವಾರಕ್ಕೆ ರವಿವಾರ ಮತ್ತು ಗುರುವಾರ ದಿನ 2 ದಿನ ನಮ್ಮ ಹತ್ರ ಅದು ಜಾಂಡೀಸ್ ಸಲಕ್ಕೆ ಫ್ರೀ ಔಷಧ ಇರ್ತದೆ. ಅದಕ್ಕೆ ಬರೋಕ್ಕೂ ಆಗಲ್ಲ ಅಂದರೆ ನಾ ಅಡ್ವೈಸ್ ಮಾಡ್ತೀನಿ ಫೋನ್ನಾಗ, ಯಾವ ರೀತಿ ವಾರದಾಗ 2 ಸರ್ತಿ ನಮ್ದು ಔಷಧ ಫ್ರೀ. ಅವ್ರು
ಅದಕ್ಕೆ ಮೀರಿನೂ ಅವರು ಅಲ್ಲೇನೇ ತೊಗೋತೀನಿ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಕ್ಕೆ ನಾ ಔಷಧಿ ಹೆಂಗೆ ಪ್ರಿಪೇರ್ ಮಾಡಬೇಕು ತೊಗೋಬೇಕಂತ ಒಂದು ಸತಿ ಡಿಕ್ಲರೇಷನ್ ಹೇಳ್ತೀನಿ ಅವ್ರಿಗೆ ಫೋನ್ನಾಗ. ಇಲ್ಲ, ಭಾಳ ಚೆನ್ನಾಗಿ ಅದರ ಬಗ್ಗೆ ನಮಗೆ ತಿಳಿಸಿಕೊಟ್ಟು ಸರ್. ಅವರಿಗೂ ನಾವು ಸಂವಾದನ ಮಾಡಿದ್ದೆವು. ಕಾಮಣಿ ಬಗ್ಗೆ ಆಯಿತು, ಜಾಂಡೀಸ್ ಬಗ್ಗೆ ಆಯಿತು, ಅದರ ಮಾಹಿತಿ ತಗೊಂಡು, ಹಾಗೆ ಅದು ಪಥ್ಯದ ಬಗ್ಗೆ ಏನು ಮಾಡಬೇಕು, ಅದರ ಲಕ್ಷಣಗಳೇನು, ಹಾಗೆ ಅದು ಎಷ್ಟು ವಾರ ಅದನ್ನು ಔಷಧ ಕೊಡಬೇಕು, ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ಅನಂತ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅವರು ತಮ್ಮ ಅಡ್ರೆಸ್ ಮೂಲಕ ತಮಗೆ ಹೇಳಿಕೊಡುತ್ತಾರೆ. ಇದೊಂದು ದಯಮಾಡಿ ಕೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸರ್. ತಮ್ಮದು ಪೂರ್ಣ ಅಡ್ರೆಸ್ ನಮಗೆ ವೀಕ್ಷಕರಿಗೆ ಮಾಹಿತಿ ಮಾಡಿಕೊಡ್ತೀರಿ ಸರ್? ಸರ್, ಇದು ಶರಣಬಸವೇಶ್ವರ ಟೆಂಪಲ್ ಹತ್ರ ಗೋ ಹೋಟೆಲ್ ಸುಭಾಷ್ ಚೌಕ್ ಅಂತ, ಬಸವ ಹಾಸ್ಪಿಟಲ್ ಅಂತ ನಮ್ಮದು ಮೊಬೈಲ್ ನಂಬರ್ ಬಂದುಬಿಟ್ಟು 8296525555. ನಿಮ್ಗೆ ಇದು ಇದು ಡಿಸೀಸ್ ಬಿಟ್ಟು ಬೇರೆ ಏನಾದ್ರು ಡೌಟ್ ಇತ್ತು ಅಂತಿಕೋರಿ, ಅದು ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಾಗ ಟೈಪ್ ಮಾಡ್ಲಕ್ಕ ಅವ್ರ ಡಿಸೀಸ್ಗೆ ಮತ್ತೊಂದು ದಿನ ನಾವು ಅದ್ರ ಬಗ್ಗೆ ಸಂವಾದ ಮಾಡ್ಬೋದು. ಅದ್ರ ಬಗ್ಗೆ ನಾವು ವಿಶ್ಲೇಷವಾಗಿ ವಿಡಿಯೋನು ಮಾಡ್ಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದರಿಂದ ಬೇರೆ 4 ಜನರಿಗೆ ಒಂದು ಸಮಸ್ಯೆ ಬಗ್ಗೆ ಪರಿಹಾರ, ಆ ಸಮಸ್ಯೆ ಬಗ್ಗೆ ತಿಳುವಳಿಕೆ ಎಲ್ಲನೂ ಸಿಗ್ತದೆ ಅವರಿಗೆ. ಓಕೆ ಸರ್, ನಮಸ್ಕಾರ ಸರ್.